ದೀಪಾವಳಿ ಹಬ್ಬಕ್ಕೆ ಹಲವರ ಬದುಕು ಕತ್ತಲಾಗಿದೆ. ಬೆಳಕಿನ ಹಬ್ಬ ದೀಪಾವಳಿಗೆ ಕತ್ತಲೆ ಕಂಡಿದ್ದಾರೆ. ಈ ಪಟಾಕಿಗಳ ಅವಘಡ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇಲ್ಲ. ದೀಪಾವಳಿಯ ಮೊದಲೇ ದಿನವೇ ಅನೇಕರಿಗೆ ಕಣ್ಣಿಗೆ ಗಾಯ. ಮಿಂಟೋ ನಾರಾಯಣ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 6 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಮಿಂಟೋ ಆಸ್ಪತ್ರೆಯಲ್ಲಿ 13 ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮದ ಮಧ್ಯದಲ್ಲೇ ಪಟಾಕಿ ಸಿಡಿತದಿಂದ ಅವಘಡಗಳು ಮೇಲಿಂದ ಮೇಲೆ ನಡೀತಾನೆ ಇದೆ. ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ 11 ಪ್ರಕರಣಗಳು ದಾಖಲಾಗಿರುವಂತದ್ದು. ಸದ್ಯಕ್ಕೆ ನಾನು ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲೇ ಇದ್ದೀನಿ. ಮಿಂಟೋ ಆಸ್ಪತ್ರೆಯಲ್ಲಿ ಪಟಾಕಿ ಸಿಡಿದವರ ಚಿಕಿತ್ಸೆಗಾಗಿ ಪ್ರತ್ಯೇಕ ವಾರ್ಡ್ ನ ಸ್ಥಾಪನೆ ಮಾಡಲಾಗಿದೆ. ಮಹಿಳೆಯರು, ಮಕ್ಕಳು, ಪುರುಷರು ಅಂತ ಹೇಳಿ ಪ್ರತ್ಯೇಕವಾದಂತಹ ಬೆಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಿನ್ನೆಯಿಂದ ಇಲ್ಲಿ ತನಕ 11 ಪ್ರಕರಣಗಳು ದಾಖಲಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನವರು ಮಕ್ಕಳೇ ದಾಖಲಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನಮ್ಮ ಜೊತೆ ಆರಂಭವಾದಂತಹ ಡಾಕ್ಟರ್ ಮಲ್ಲೇಶ್ ಅವರಿದ್ದಾರೆ, ಮಾತಾಡಿಸ್ಕೊಂಡು ಹೋಗೋಣ. ಸರ್ ನಮಸ್ತೆ. ಸರ್, ಈಗ ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಎಷ್ಟು ಪ್ರಕರಣ ದಾಖಲಾಗಿದೆ ಸರ್? ಯಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಡೆತ ಬಿದ್ದಿರುವಂತದ್ದು? ಮಕ್ಕಳ, ಮಹಿಳೆಯರ, ಪುರುಷರ? ನಿನ್ನೆ ಬಂದ್ಬಿಟ್ಟು 11 ಕೇಸು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿವರೆಗೂ ನಮಗೆ 13 ಕೇಸು ಬಂದಿದೆ. ಅದರಲ್ಲಿ ಬಂದ್ಬಿಟ್ಟು ಮಕ್ಕಳು 4 ಮಂದಿಗೆ ಇದಾಗಿದೆ. ಅದರಲ್ಲಿ 2 ಸಿಂಪಲ್ ಆಗಿದೆ, ಇನ್ನೆರಡು ಗ್ರೀವಿಯಸ್ ಆಗಿದೆ. ಅದರಲ್ಲಿ ಟೋಟಲ್ ನಮ್ಮಲ್ಲಿ ಗ್ರೀವಿಯಸ್ ಆಗಿರ್ತಕ್ಕಂಥದ್ದು ಟೋಟಲ್ ಕೇಸಲ್ಲಿ 4 ಕೇಸು. ಅದರಲ್ಲಿ 2 ಕೇಸಿಗೆ ನಾವು ಆಪರೇಟೆಡ್ ಮಾಡಿದೀವಿ. ಇನ್ನೆರಡು ಕೇಸು ಗಂಭೀರ ಗಾಯ ಆಗಿದ್ದು ಕೂಡ ಅದನ್ನ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮೇಡಮ್. ನಾವು ಸೊ ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟು 13 ಕೇಸು, ಅದರಲ್ಲಿ 11 ಕೇಸ್ ಅಂತ ಹೇಳಿ. ಇನ್ನು ವಾರ್ಡ್ ನೀವು ನೋಡಬಹುದಾಗಿದೆ. ವಾರ್ಡ್ ನಲ್ಲಿ ಪ್ರತ್ಯೇಕವಾದಂತಹ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಒಬ್ಬ ಬಾಲಕನಿಗೆ ಗಾಯ ಆಗಿರುವಂತಹ ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಒಟ್ಟು ಮಿಂಟೋ ಆಸ್ಪತ್ರೆಯಲ್ಲಿ 13 ಜನಕ್ಕೆ ಈ ರೀತಿಯಾಗಿ ಗಾಯ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ನಗರದ ನಾರಾಯಣ ನೇತ್ರಾಲಯದಲ್ಲೂ ಕೂಡ 20 ಮಂದಿಗೆ ಕಣ್ಣಿಗೆ ಗಾಯ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ದೀಪಗಳ ಹಬ್ಬ ದೀಪಾವಳಿಗೆ ಒಂದ್ ಕಡೆ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ಪಟಾಕಿ ಸಿಡಿತದ ಪ್ರಕರಣಗಳು ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೀಪಾವಳಿ ಹಬ್ಬಕ್ಕೆ ಹಲವರ ಬದುಕು ಕತ್ತಲಾಗಿದೆ. ಬೆಳಕಿನ ಹಬ್ಬ ದೀಪಾವಳಿಗೆ ಕತ್ತಲೆ ಕಂಡಿದ್ದಾರೆ. ಈ ಪಟಾಕಿಗಳ ಅವಘಡ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇಲ್ಲ. ದೀಪಾವಳಿಯ ಮೊದಲೇ ದಿನವೇ ಅನೇಕರಿಗೆ ಕಣ್ಣಿಗೆ ಗಾಯ. ಮಿಂಟೋ ನಾರಾಯಣ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 6 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಮಿಂಟೋ ಆಸ್ಪತ್ರೆಯಲ್ಲಿ 13 ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮದ ಮಧ್ಯದಲ್ಲೇ ಪಟಾಕಿ ಸಿಡಿತದಿಂದ ಅವಘಡಗಳು ಮೇಲಿಂದ ಮೇಲೆ ನಡೀತಾನೆ ಇದೆ. ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ 11 ಪ್ರಕರಣಗಳು ದಾಖಲಾಗಿರುವಂತದ್ದು. ಸದ್ಯಕ್ಕೆ ನಾನು ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲೇ ಇದ್ದೀನಿ. ಮಿಂಟೋ ಆಸ್ಪತ್ರೆಯಲ್ಲಿ ಪಟಾಕಿ ಸಿಡಿದವರ ಚಿಕಿತ್ಸೆಗಾಗಿ ಪ್ರತ್ಯೇಕ ವಾರ್ಡ್ ನ ಸ್ಥಾಪನೆ ಮಾಡಲಾಗಿದೆ. ಮಹಿಳೆಯರು, ಮಕ್ಕಳು, ಪುರುಷರು ಅಂತ ಹೇಳಿ ಪ್ರತ್ಯೇಕವಾದಂತಹ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಿನ್ನೆಯಿಂದ ಇಲ್ಲಿ ತನಕ 11 ಪ್ರಕರಣಗಳು ದಾಖಲಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನವರು ಮಕ್ಕಳೇ ದಾಖಲಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನಮ್ಮ ಜೊತೆ ಆರಂಭವಾದಂತಹ ಡಾಕ್ಟರ್ ಮಲ್ಲೇಶ್ ಅವರಿದ್ದಾರೆ, ಮಾತಾಡಿಸ್ಕೊಂಡು ಹೋಗೋಣ. ಸರ್ ನಮಸ್ತೆ. ಸರ್, ಈಗ ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಎಷ್ಟು ಪ್ರಕರಣ ದಾಖಲಾಗಿದೆ ಸರ್? ಯಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಡೆತ ಬಿದ್ದಿರುವಂತದ್ದು? ಮಕ್ಕಳ, ಮಹಿಳೆಯರ, ಪುರುಷರ? ನಿನ್ನೆ ಬಂದ್ಬಿಟ್ಟು 11 ಕೇಸು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿವರೆಗೂ ನಮಗೆ 13 ಕೇಸು ಬಂದಿದೆ. ಅದರಲ್ಲಿ ಬಂದ್ಬಿಟ್ಟು ಮಕ್ಕಳು 4 ಮಂದಿಗೆ ಇದಾಗಿದೆ. ಅದರಲ್ಲಿ 2 ಸಿಂಪಲ್ ಆಗಿದೆ, ಇನ್ನೆರಡು ಗ್ರೀವಿಯಸ್ ಆಗಿದೆ. ಅದರಲ್ಲಿ ಟೋಟಲ್ ನಮ್ಮಲ್ಲಿ ಗ್ರೀವಿಯಸ್ ಆಗಿರ್ತಕ್ಕಂಥದ್ದು ಟೋಟಲ್ ಕೇಸಲ್ಲಿ 4 ಕೇಸು. ಅದರಲ್ಲಿ 2 ಕೇಸಿಗೆ ನಾವು ಆಪರೇಟೆಡ್ ಮಾಡಿದೀವಿ. ಇನ್ನೆರಡು ಕೇಸು ಗಂಭೀರ ಗಾಯ ಆಗಿದ್ದು ಕೂಡ ಅದನ್ನ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮೇಡಮ್. ನಾವು ಸೊ ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟು 13 ಕೇಸು, ಅದರಲ್ಲಿ 11 ಕೇಸ್ ಅಂತ ಹೇಳಿ. ಇನ್ನು ವಾರ್ಡ್ ನೀವು ನೋಡಬಹುದಾಗಿದೆ. ವಾರ್ಡ್ ನಲ್ಲಿ ಪ್ರತ್ಯೇಕವಾದಂತಹ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಒಬ್ಬ ಬಾಲಕನಿಗೆ ಗಾಯ ಆಗಿರುವಂತಹ ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಒಟ್ಟು ಮಿಂಟೋ ಆಸ್ಪತ್ರೆಯಲ್ಲಿ 13 ಜನಕ್ಕೆ ಈ ರೀತಿಯಾಗಿ ಗಾಯ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ನಗರದ ನಾರಾಯಣ ನೇತ್ರಾಲಯದಲ್ಲೂ ಕೂಡ 20 ಮಂದಿಗೆ ಕಣ್ಣಿಗೆ ಗಾಯ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ದೀಪಗಳ ಹಬ್ಬ ದೀಪಾವಳಿಗೆ ಒಂದ್ ಕಡೆ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ಪಟಾಕಿ ಸಿಡಿತದ ಪ್ರಕರಣಗಳು ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೀಪಾವಳಿ ಹಬ್ಬಕ್ಕೆ ಹಲವರ ಬದುಕು ಕತ್ತಲಾಗಿದೆ.
ಬೆಳಕಿನ ಹಬ್ಬ ದೀಪಾವಳಿಗೆ ಕತ್ತಲೆ ಕಂಡಿದ್ದಾರೆ. ಈ ಪಟಾಕಿಗಳ ಅವಘಡ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇಲ್ಲ. ದೀಪಾವಳಿಯ ಮೊದಲೇ ದಿನವೇ ಅನೇಕರಿಗೆ ಕಣ್ಣಿಗೆ ಗಾಯ. ಮಿಂಟೋ ನಾರಾಯಣ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 6 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಮಿಂಟೋ ಆಸ್ಪತ್ರೆಯಲ್ಲಿ 13 ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮದ ಮಧ್ಯದಲ್ಲೇ ಪಟಾಕಿ ಸಿಡಿತದಿಂದ ಅವಘಡಗಳು ಮೇಲಿಂದ ಮೇಲೆ ನಡೀತಾನೆ ಇದೆ. ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ 11 ಪ್ರಕರಣಗಳು ದಾಖಲಾಗಿರುವಂತದ್ದು. ಸದ್ಯಕ್ಕೆ ನಾನು ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲೇ ಇದ್ದೀನಿ. ಮಿಂಟೋ ಆಸ್ಪತ್ರೆಯಲ್ಲಿ ಪಟಾಕಿ ಸಿಡಿದವರ ಚಿಕಿತ್ಸೆಗಾಗಿ ಪ್ರತ್ಯೇಕ ವಾರ್ಡ್ ನ ಸ್ಥಾಪನೆ ಮಾಡಲಾಗಿದೆ. ಮಹಿಳೆಯರು, ಮಕ್ಕಳು, ಪುರುಷರು ಅಂತ ಹೇಳಿ ಪ್ರತ್ಯೇಕವಾದಂತಹ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಿನ್ನೆಯಿಂದ ಇಲ್ಲಿ ತನಕ 11 ಪ್ರಕರಣಗಳು ದಾಖಲಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನವರು ಮಕ್ಕಳೇ ದಾಖಲಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನಮ್ಮ ಜೊತೆ ಆರಂಭವಾದಂತಹ ಡಾಕ್ಟರ್ ಮಲ್ಲೇಶ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್ ನಮಸ್ತೆ. ಸರ್, ಈಗ ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಎಷ್ಟು ಪ್ರಕರಣ ದಾಖಲಾಗಿದೆ ಸರ್? ಯಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಡೆತ ಬಿದ್ದಿರುವಂತದ್ದು? ಮಕ್ಕಳ, ಮಹಿಳೆಯರ, ಪುರುಷರ? ನಿನ್ನೆ ಬಂದ್ಬಿಟ್ಟು 11 ಕೇಸು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿವರೆಗೂ ನಮಗೆ 13 ಕೇಸು ಬಂದಿದೆ. ಅದರಲ್ಲಿ ಬಂದ್ಬಿಟ್ಟು ಮಕ್ಕಳು 4 ಮಂದಿಗೆ ಇದಾಗಿದೆ. ಅದರಲ್ಲಿ 2 ಸಿಂಪಲ್ ಆಗಿದೆ, ಇನ್ನೆರಡು ಗ್ರೀವಿಯಸ್ ಆಗಿದೆ. ಅದರಲ್ಲಿ ಟೋಟಲ್ ನಮ್ಮಲ್ಲಿ ಗ್ರೀವಿಯಸ್ ಆಗಿರ್ತಕ್ಕಂಥದ್ದು ಟೋಟಲ್ ಕೇಸಲ್ಲಿ 4 ಕೇಸು. ಅದರಲ್ಲಿ 2 ಕೇಸಿಗೆ ನಾವು ಆಪರೇಟೆಡ್ ಮಾಡಿದೀವಿ. ಇನ್ನೆರಡು ಕೇಸು ಗಂಭೀರ ಗಾಯ ಆಗಿದ್ದು ಕೂಡ ಅದನ್ನ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮೇಡಮ್. ನಾವು ಸೊ ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟು 13 ಕೇಸು, ಅದರಲ್ಲಿ 11 ಕೇಸ್ ಅಂತ ಹೇಳಿ. ಇನ್ನು ವಾರ್ಡ್ ನೀವು ನೋಡಬಹುದಾಗಿದೆ. ವಾರ್ಡ್ ನಲ್ಲಿ ಪ್ರತ್ಯೇಕವಾದಂತಹ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಒಬ್ಬ ಬಾಲಕನಿಗೆ ಗಾಯ ಆಗಿರುವಂತಹ ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಒಟ್ಟು ಮಿಂಟೋ ಆಸ್ಪತ್ರೆಯಲ್ಲಿ 13 ಜನಕ್ಕೆ ಈ ರೀತಿಯಾಗಿ ಗಾಯ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ನಗರದ ನಾರಾಯಣ ನೇತ್ರಾಲಯದಲ್ಲೂ ಕೂಡ 20 ಮಂದಿಗೆ ಕಣ್ಣಿಗೆ ಗಾಯ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ದೀಪಗಳ ಹಬ್ಬ ದೀಪಾವಳಿಗೆ ಒಂದ್ ಕಡೆ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ಪಟಾಕಿ ಸಿಡಿತದ ಪ್ರಕರಣಗಳು ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೀಪಾವಳಿ ಹಬ್ಬಕ್ಕೆ ಹಲವರ ಬದುಕು ಕತ್ತಲಾಗಿದೆ. ಬೆಳಕಿನ ಹಬ್ಬ ದೀಪಾವಳಿಗೆ ಕತ್ತಲೆ ಕಂಡಿದ್ದಾರೆ. ಈ ಪಟಾಕಿಗಳ ಅವಘಡ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇಲ್ಲ. ದೀಪಾವಳಿಯ ಮೊದಲೇ ದಿನವೇ ಅನೇಕರಿಗೆ ಕಣ್ಣಿಗೆ ಗಾಯ. ಮಿಂಟೋ ನಾರಾಯಣ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 6 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಮಿಂಟೋ ಆಸ್ಪತ್ರೆಯಲ್ಲಿ 13 ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮದ ಮಧ್ಯದಲ್ಲೇ ಪಟಾಕಿ ಸಿಡಿತದಿಂದ ಅವಘಡಗಳು ಮೇಲಿಂದ ಮೇಲೆ ನಡೀತಾನೆ ಇದೆ. ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ 11 ಪ್ರಕರಣಗಳು ದಾಖಲಾಗಿರುವಂತದ್ದು. ಸದ್ಯಕ್ಕೆ ನಾನು ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲೇ ಇದ್ದೀನಿ. ಮಿಂಟೋ ಆಸ್ಪತ್ರೆಯಲ್ಲಿ ಪಟಾಕಿ ಸಿಡಿದವರ ಚಿಕಿತ್ಸೆಗಾಗಿ ಪ್ರತ್ಯೇಕ ವಾರ್ಡ್ ನ ಸ್ಥಾಪನೆ ಮಾಡಲಾಗಿದೆ. ಮಹಿಳೆಯರು, ಮಕ್ಕಳು, ಪುರುಷರು ಅಂತ ಹೇಳಿ ಪ್ರತ್ಯೇಕವಾದಂತಹ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಿನ್ನೆಯಿಂದ ಇಲ್ಲಿ ತನಕ 11 ಪ್ರಕರಣಗಳು ದಾಖಲಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನವರು ಮಕ್ಕಳೇ ದಾಖಲಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನಮ್ಮ ಜೊತೆ ಆರಂಭವಾದಂತಹ ಡಾಕ್ಟರ್ ಮಲ್ಲೇಶ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್ ನಮಸ್ತೆ. ಸರ್, ಈಗ ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಎಷ್ಟು ಪ್ರಕರಣ ದಾಖಲಾಗಿದೆ ಸರ್? ಯಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಡೆತ ಬಿದ್ದಿರುವಂತದ್ದು? ಮಕ್ಕಳ, ಮಹಿಳೆಯರ, ಪುರುಷರ? ನಿನ್ನೆ ಬಂದ್ಬಿಟ್ಟು 11 ಕೇಸು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿವರೆಗೂ ನಮಗೆ 13 ಕೇಸು ಬಂದಿದೆ. ಅದರಲ್ಲಿ ಬಂದ್ಬಿಟ್ಟು ಮಕ್ಕಳು 4 ಮಂದಿಗೆ ಇದಾಗಿದೆ. ಅದರಲ್ಲಿ 2 ಸಿಂಪಲ್ ಆಗಿದೆ, ಇನ್ನೆರಡು ಗ್ರೀವಿಯಸ್ ಆಗಿದೆ. ಅದರಲ್ಲಿ ಟೋಟಲ್ ನಮ್ಮಲ್ಲಿ ಗ್ರೀವಿಯಸ್ ಆಗಿರ್ತಕ್ಕಂಥದ್ದು ಟೋಟಲ್ ಕೇಸಲ್ಲಿ 4 ಕೇಸು. ಅದರಲ್ಲಿ 2 ಕೇಸಿಗೆ ನಾವು ಆಪರೇಟೆಡ್ ಮಾಡಿದೀವಿ. ಇನ್ನೆರಡು ಕೇಸು ಗಂಭೀರ ಗಾಯ ಆಗಿದ್ದು ಕೂಡ ಅದನ್ನ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮೇಡಮ್. ನಾವು ಸೊ ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟು 13 ಕೇಸು, ಅದರಲ್ಲಿ 11 ಕೇಸ್ ಅಂತ ಹೇಳಿ. ಇನ್ನು ವಾರ್ಡ್ ನೀವು ನೋಡಬಹುದಾಗಿದೆ. ವಾರ್ಡ್ ನಲ್ಲಿ ಪ್ರತ್ಯೇಕವಾದಂತಹ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಒಬ್ಬ ಬಾಲಕನಿಗೆ ಗಾಯ ಆಗಿರುವಂತಹ ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಒಟ್ಟು ಮಿಂಟೋ ಆಸ್ಪತ್ರೆಯಲ್ಲಿ 13 ಜನಕ್ಕೆ ಈ ರೀತಿಯಾಗಿ ಗಾಯ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ನಗರದ ನಾರಾಯಣ ನೇತ್ರಾಲಯದಲ್ಲೂ ಕೂಡ 20 ಮಂದಿಗೆ ಕಣ್ಣಿಗೆ ಗಾಯ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ದೀಪಗಳ ಹಬ್ಬ ದೀಪಾವಳಿಗೆ ಒಂದ್ ಕಡೆ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ಪಟಾಕಿ ಸಿಡಿತದ ಪ್ರಕರಣಗಳು ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.